ಇಷ್ಟು ದಿವಸ ಅಂತೂ ಕಾದಿದ್ದಾಯ್ತು. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಕಂಟಿ ಮಾವ ನನ್ನನ್ನೇ ಮದುವೆ ಆಗೋದು. ಅಲ್ಲ ಕಣ್ರಾಗ, ನಿಮ್ಮ ಅತ್ತೆ ಕೊಟ್ಟಿರೋ ಗಡುವು ಮುಂಚೆನೆ ಆ ಹುಡುಗಿ ಯಾರು ಅಂತ ಕಂಟಿಗೆ ಕಂಡು ಹಿಡಿದ್ಬಿಟ್ರೆ ಹಾಗೇನು ಮಾಡಿಯಾ? ಯಾವಾಗ ನೋಡಿದ್ರು ಅಪ್ಶಕ್ನ ನುಡಿಬೇಡಿ ನಂಜಮ್ಮ. ಇದು ಅಪ್ಸಕ್ನ ಅಲ್ಲ ರಾಧಾ, ಮುಂದಾಲೋಚನೆ ಅಂತಾರೆ. ನೋಡಿದ್ರೆ ನಂಜಮ್ಮ ಹೇಳ್ತಿರೋದು ಒಂಥರ ಸರಿಯಾಗೇ ಇದೆ. ನೀನು ಯಾತಕ್ಕೋ ಒಸಿ ಹುಷಾರಾಗಿರು. ರಾಜಿ ಅವರೇ, ಡೋಂಟ್ ವರಿ. ಡಾಕ್ಟರ್ ಅಂತೂ ಆ ಹುಡುಗಿ ಯಾರು ಅಂತ ಹೇಳಲ್ಲ. ಮಾವಂಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗದೇ ಇಲ್ಲ. ಹೀಗಿದ್ಮೇಲೆ ಆ ಹುಡುಗಿ ಯಾರು ಅಂತ ಹೇಗೆ ಕಂಡುಹಿಡಿತಾರೆ? ಕಂಟಿಗಿರೋ ಆಸ್ತಿ ಪಾಸ್ತಿ ನೋಡಿ ಯಾವುದೋ ಮೂರನೇವಳು ಬಂದ್ಬಿಟ್ಟು ನಾನೇ ನೀನು ಹೆಂಡ್ರದೇನು ಹಾಕಿಸ್ಕೊಂಡಿರೋದು ಅಂತ ಹೇಳ್ಬಿಟ್ರೆ ಆಗ ಕಂಡ್ರಾದ ಆ ಕಂಟಿ ಇವಾಗಿರೋ ಪರಿಸ್ಥಿತಿಲಿ ಯಾವ ಹುಡುಗಿ ಸಿಕ್ಕಿದ್ರು ನನ್ನ ಹುಡುಗಿನೇ ಅಂತ ತಾಳಿ ಕಟ್ಬಿಡ್ತಾನೆ. ಹಾಗೆಲ್ಲ ಏನೂ ಆಗಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಕಂಟಿ ಮಾವ ಆ ಹುಡುಗಿನ ಹುಡುಕ್ತಿರೋ ವಿಷಯ ನನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತೇ ಇಲ್ಲ. ನೀನೊಬ್ಬಳಿಗೆ ಗೊತ್ತಿರೋದು ಅಂತ ಕೂತ್ಕ. ಆ ಕಂಟಿ ಹಿಂದೆ ಮುಂದೆ ಸುತ್ತಿರ್ತಾವಲ್ಲ ಎಡಬಿಡಂಗಿಗಳು, ಅವುಗಳೇ ಸಾಕು ಎಲ್ಲ ಕಡೆ ಪುಕಾರ್ ಮಾಡಕ್ಕೆ. ಯಾರೇನೇ ಪುಕಾರ್ ಮಾಡಿ ಕಂಟಿ ಮಾವನ್ನ ಮದುವೆ ಆಗೋದು ನಾನೇ. ನನ್ನ ಜಾತಕದಲ್ಲಿ ಗುರುವೆಲ್ಲ ಬಂದಿದೆ. ಇನ್ನೊಂದು ಸ್ವಲ್ಪ ದಿವಸ ನೋಡ್ತಾ ಇರಿ, ಇಡೀ ಊರಿಗೆ ಚಪ್ರ ಹಾಕ್ಸಿ ಹಸೆಮಣೆ ಇರ್ತೀನಿ. ಕಂಟಿ ಮಾವನ ಕೈಲಿ ತಾಳಿ ಕಟ್ಸ್ಕೊಂಡು ಬಂಗಾರಮ್ಮನ ಮನೆ ಸೊಸೆ ಆಗಲಿಲ್ಲ ಅಂದರೆ ನನ್ನ ಹೆಸರು ರಾಧಾನೇ ಅಲ್ಲ. ಇವನು ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ, ಹೇಳಿ ವಿನಯ್. ಮೇಡಮ್, ನೀವು ಹುಡುಕ್ತಿದ್ರಲ್ಲ ಆ ಹುಡುಗಿ ಸಿಕ್ಬಿಟ್ಲು ಮೇಡಮ್. ಇವತ್ತು ಆಸ್ಪತ್ರೆಗೆ ಚೆಕಪ್ ಬಂದಿದ್ರು ಮೇಡಮ್. ನಾನು ಫೋಟೋ ತೊಗೊಂಡಿದ್ದೀನಿ ಮೇಡಮ್, ಕಳಿಸ್ತೀನಿ ನೋಡಿ ಮೇಡಮ್. ಹೌದಾ, ಸರಿ, ನಾನು ಈಗಲೇ ನೋಡ್ತೀನಿ. ರಾಜಿ ಅವರೇ, ನಂಜಮ್ಮ ಅವರೇ, ಆ ಹುಡುಗಿ ಯಾರು ಅಂತ ಗೊತ್ತಾಯ್ತು, ಫೋಟೋ ಬಂದಿದೆ. ಯಾರಂತ ತೋರಿಸ್ಬೇಕಾ? ಇರಿ ರಾಜಿ ಅವರೇ,